ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ರುಚಿಯಾಗಿರುವಂಥ ವಾಂಗಿಬಾತ್ ಗೊಜ್ಜು ಮಾಡೋದನ್ನು ನೋಡ್ಕೊಳ್ಳೋಣ. ಈ ಗೊಜ್ಜಲ್ಲಿ ಇನ್ಸ್ಟೆಂಟಾಗಿ ವಾಂಗಿಬಾತ್ ಪೌಡರ್ ಸಿಗುತ್ತಲ್ವ ಪ್ಯಾಕೆಟ್ಸಲ್ಲಿ, ಅದನ್ನು ತೊಗೊಂಬಂದು ನಾನು ಹಾಕಿ ಮಾಡ್ತಾಯಿದ್ದೀನಿ. ನಾನು MTR ಪೌಡರ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಬೋದು, ರುಚಿಯಾಗೇ ಬರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಸಹ ಇದೇ ರೀತಿ ಮಾಡ್ಕೊಳ್ಬೋದು. ಮೊದಲು ದೊಡ್ಡ ಸೈಜಿಂದು ನಿಂಬೆ ಹಣ್ಣು ಬರುತ್ತಲ್ವ, ಅಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಈ ರೀತಿ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತೀನಿ. ಅಂದರೆ ನಮಗೆ ವಾಂಗಿಬಾತ್ ಪೌಡರಲ್ಲೇ ಖಾರ ಇರುತ್ತೆ. ಖಾರ ಹೆಚ್ಚಿಗೆ ತಿನ್ನೋರಾದರೆ ಮಾತ್ರ ಈ ರೀತಿ ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನಗಳಲ್ಲಿ ಪ್ರಸಾದ ಕೊಟ್ಟರೆ ನಮಗೆ ಯಾವ ರೀತಿ ರುಚಿ ಬರುತ್ತೋ ಈ ಬೆಲ್ಲ ಹಾಕೋದ್ರಿಂದ ಅದೇ ರೀತಿ ರುಚಿ ಬರುತ್ತೆ. ಇದೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೋಡಿ ರೆಡಿ ಆಯಿತು. ಇದನ್ನು ಪಕ್ಕದಲ್ಲಿಟ್ಟು ನಾವು ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಬಿಸಿ ಮಾಡಿ 4 ಅಥವಾ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ವಾಂಗಿಬಾತ್ಗೆ ಯಾವಾಗಲೂ ಅಷ್ಟೇ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು. ಹಾಗೆ ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದೆ. 1 ಬಿರಿಯಾನಿ ಎಲೆ, ನಂತರ ಇದರಲ್ಲೇ 1 ಕಡ್ಡಿ ಕರಿಬೇವು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದೇ ಒಂದು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಹೆಚ್ಚಿಗೆ ಹಾಕೋದು ಬೇಡ, 1 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಈರುಳ್ಳಿನ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು 2 ಹಣ್ಣಾಗಿರುವಂಥ ಟೊಮೊಟೊನ ಸೇರಿಸ್ಕೊಳ್ತಿದ್ದೀನಿ. ಆದಷ್ಟು ನಾಟಿ ಟೊಮೊಟೊನ ಹಾಕ್ಕೊಂಬಿಡಿ, ಬೇಗನೂ ಬೇಯುತ್ತೆ, ಹಾಗೆ ಗೊಜ್ಜುನೂ ಅಷ್ಟೇ ರುಚಿಯಾಗಿ ಬರುತ್ತೆ. ನಂತರ ಟೊಮೊಟೊನೂ ಅಷ್ಟೇ ಹೆಚ್ಚಿಗೆ ಹಾಕಬಾರ್ದು, 2 ಹಾಕ್ಕೊಂಡ್ರೆ ಸಾಕು. ಹಾಗಂತ ಕಡಿಮೆ ಹಾಕಿದ್ರೂ ಅಷ್ಟು ರುಚಿ ಬರೋದಿಲ್ಲ. ನಾನು ಎಷ್ಟು ಹಾಕಿದ್ದೀನೋ ಅಷ್ಟನ್ನೇ ಹಾಕ್ಕೊಳ್ಳಿ. ನಂತರ ಬದನೆಕಾಯಿ, ಅಂದರೆ ಬಿಳಿ ಬದನೆಕಾಯಿ 5 ಬದನೆಕಾಯನ್ನು ಹಾಕ್ಕೊಳ್ತಿದ್ದೀನಿ. ವಾಂಗಿಬಾತ್ಗೆ ಬಿಳಿ ಬದನೆಕಾಯಿ ತುಂಬ ರುಚಿಯಾಗಿರುತ್ತೆ. ಹಾಗೆ ಎಳೆಯದಾಗಿರುವಂಥ ಬದನೆಕಾಯಿನ ತೊಗೊಳ್ಳಿ. ಒಂದು ಸ್ವಲ್ಪ ಬಳ್ತಿದ್ರೂ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಏಕೆಂದರೆ ಬೀಜ ಬಂದುಬಿಟ್ಟಿರುತ್ತೆ. ಅದರಿಂದ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಎಳೆಯದಾಗಿ ಫ್ರೆಶ್ ಆಗಿರೋವಂಥ ಬದನೆಕಾಯನ್ನು ಸೇರಿಸ್ಕೊಳ್ಳಿ. ಹಾಗೆ ನಾನು ಒಂದು ಸ್ವಲ್ಪ ಬದನೆಕಾಯಿ ಹೆಚ್ಚಿಗೆ ಹಾಕಿದ್ದೀನಿ. ನಿಮ್ಗೆ ಇಷ್ಟು ಬೇಡ ಅಂದರೆ ಒಂದು 3 ಬದನೆಕಾಯಿ ಹಾಕ್ಕೊಂಡ್ರೂ ಸಾಕು. ಇದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು, ಆ ರೀತಿ ಫ್ರೈ ಮಾಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುಣಸೆ ರಸ, ಅದನ್ನು ಈ ಜಾಗದಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದ್ಸಲ ನೀವು ಮಿಕ್ಸ್ ಮಾಡಿ ನೀರು ಕಡಿಮೆ ಇತ್ತು ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನನಗೇನೋ ಕರೆಕ್ಟಾಗಿದೆ ಅನ್ನಿಸ್ತದೆ, ಅದರಿಂದ ನಾನು ಮತ್ತೆ ನೀರೇನು ಹಾಕ್ತಿಲ್ಲ. ತುಂಬಾ ಹೆಚ್ಚಿಗೆ ನೀರನ್ನು ಹಾಕಬಾರ್ದು, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಈ ರೀತಿ ಕೊತ ಅಂತ ಕುದಿಬೇಕು, ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ಬೇಕು. ನಂತರ ನೋಡಿ 2 ಪ್ಯಾಕೆಟ್ ಅಷ್ಟು, ಚಿಕ್ಕ ಪ್ಯಾಕೆಟ್ ಬರುತ್ತಲ್ವ, 2 ಪ್ಯಾಕೆಟ್ ಅಷ್ಟು ವಾಂಗಿಬಾತ್ ಪೌಡರ್ ಹಾಕ್ತಿದ್ದೀನಿ. ನೀವು ದೊಡ್ಡದೇನಾದರೂ ಪ್ಯಾಕೆಟ್ ತೊಗೊಂಬಂದರೆ 4 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನು ಹಾಕ್ಕೊಳ್ಳಿ, ಪರ್ಫೆಕ್ಟಾಗಿರುತ್ತೆ. ನಾವು ಹಾಕಿದ್ದೇನೆ ಎಷ್ಟು ಬೇಗ ಗೊಜ್ಜು ಗಟ್ಟಿ ಆಗ್ತಿದೆ ಅಲ್ವಾ. ಅದರಿಂದ 1-2 ಸಲ ಈ ರೀತಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಬಿಡಿ. ನಾವು ಪೌಡರ್ ಹಾಕಿದ ನಂತರ ತುಂಬ ಹೊತ್ತು ಬೇಯಿಸ್ಬಿಟ್ರೆ ರುಚಿನೇ ಚೇಂಜ್ ಆಗೋಗುತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಗೊಜ್ಜಂತೂ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಾಗಿದೆ. ಈಗ ನಾನು ರೈಸು ತುಂಬ ಬಿಡಿನೂ ಅಲ್ಲ, ಹಾಗಂತ ತುಂಬಾ ಮೆತ್ತಗಲ್ಲ. ಈ ರೀತಿ ಮಾಡಿಕೊಂಡ್ರೆ ವಾಂಗಿಬಾತ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನೀವು ಖಾರ ಹೆಚ್ಚಿಗೆ ತಿನ್ನೋರಾದರೆ ಗೊಜ್ಜನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೋದು. ಹಾಗೆ ಖಾರ ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ನಾನು ಇನ್ನೂ ಸ್ವಲ್ಪ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ. ನೀವು ಒಂದು ಸಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ 10 ದಿನ ಬಳಸ್ಕೋಬೋದು. ಹಾಗೆ ಈ PGಲಿರೋ ಮಕ್ಕಳು ಅಥವಾ ನಾವೆಲ್ಲಾದರೂ ಟ್ರಿಪ್ ಹೋಗ್ತೀರಾ ಅಂದರೆ ಈ ರೀತಿ ಮಾಡಿ ಗೊಜ್ಜನ್ನು ತೊಗೊಂಡೋಗ್ಬೋದು ಫ್ರೆಂಡ್ಸ್. ನೀವು ಬಾಕ್ಸಲ್ಲಿ ಹಾಕಿ ಆಚೆ ತೊಗೊಂಡೋದ್ರೂ ಆರಾಮಾಗಿ 4-5 ದಿನ ಬಳಸ್ಕೋಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು, ಅಷ್ಟೇ ರುಚಿಯಾಗೂ ಇರುತ್ತೆ, ಅಷ್ಟೇ ದಿನವೂ ನಾವು ಸ್ಟೋರ್ ಮಾಡಿನೂ ಇಡ್ಬೋದು. ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್? ಹಾಗಿದ್ರೆ ಖಂಡಿತ ಒಂದು ಸಲ ಈ ರೀತಿ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.